ತಾಲೂಕಿನ ಆಸ್ತಿಯಲ್ಲಿ ಜನನವಾಗಿರ್ತಾರೆ. ಮತ್ತು ಅವರು ನಮ್ಮ ಬಾಲ್ಯ ಜೀವನವನ್ನು ನಮ್ಮ ಹೊಂಗೇನಹಳ್ಳಿ ಗ್ರಾಮದಲ್ಲಿ ಬಾಲ್ಯ ಜೀವನವನ್ನು ಮತ್ತು ಅಲ್ಲಿ ಪ್ರಾಥಮಿಕ ಶಾಲೆಯನ್ನು ಅಲ್ಲಿ ವ್ಯಾಸಂಗ ಮಾಡಿ ಮತ್ತು ಅದೇ ಶಿವಾರಪಟ್ಟಣ ಗ್ರಾಮದಲ್ಲಿ ಕೂಡ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ. ನಮ್ಮ ಕರ್ನಾಟಕಕ್ಕೆ 4ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥದ್ರಲ್ಲಿ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕೂಡ ಒಬ್ಬರು. ಮತ್ತು ಅವರು ಸಣ್ಣ ಕಥೆಗಳ ಜನಕ ಅಂತ ಕೂಡ ಹೆಸರಿದೆ. ಅನೇಕ ಕಾದಂಬರಿಗಳು, ಸಾಹಿತ್ಯ, ಕವಿತೆ, ನಾಟಕ ಮುಂತಾದವುಗಳನ್ನೆಲ್ಲ ಬರೆದು ನಮ್ಮ ಕರ್ನಾಟಕದ ಹಿರಿಮೆಯನ್ನು ಇಡೀ ರಾಷ್ಟ್ರವ್ಯಾಪ್ತಿ ಹರಡಿಸಿ ಭಾರತದಿಂದ ಕೊಡುವಂಥ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ 8 ಪ್ರಶಸ್ತಿಗಳಲ್ಲಿ ಇವುದು ಕೂಡ ಒಂದಾಗಿರುತ್ತೆ. ಮತ್ತು ಈ ಒಂದು ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಹುಟ್ಟುಹಬ್ಬಕ್ಕೆ ಆಗಮಿಸಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದಂಥ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರೆಗೂ ಮತ್ತೊಮ್ಮೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ನಾಡು ಕಂಡಂಥ ಅಪ್ರತಿಮ ಕವಿಯಾದಂಥ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ 134ನೇ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮ ಸ್ನೇಹಿತರು ಹೇಳಿದಂಗೆ ತಾಲೂಕು ಆಡಳಿತ ವಿಫಲ ಆಗಿದೆ. ಯಾಕಂದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಜಯಂತಿಯನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಬೇಕಾಯಿತು. ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡ ಒಗ್ಗೂಡಿಸ್ಕೊಂಡು ಹೋಗೋಂಥ ವ್ಯವಸ್ಥೆ ತಾಲೂಕು ಆಡಳಿತ ಮತ್ತು ಮಾನ್ಯ ಶಾಸಕರು ಕೂಡ ಮಾಡಬೇಕಾಯಿತು. ಎಲ್ಲ ಒಂದು ಕಡೆ ಎಡವಿತಾರೆ ಅಂತೇಳಿ ನನ್ನ ಭಾವನೆ. ಯಾಕಂದರೆ ನಮ್ಮ ಹುಟ್ಟೂರಿನಲ್ಲಿ ಆದಂಥ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರ ಜಯಂತಿನ ಯಾವ ರೀತಿ ಮಾಡಬೇಕಾಗಿತ್ತು ಅಂದರೆ ಅದ್ದೂರಿಯಾಗಿ ಮಾಡಬೇಕಾಗಿತ್ತು. ಇದರಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ. ಅದರಿಂದ ನಾನು ಅದನ್ನು ಖಂಡಿಸ್ತಾ ಇದ್ದೀನಿ. ನಮಸ್ಕಾರ. ಈ ದಿವಸ ಕರ್ನಾಟಕದ ಹೆಸರಾಂತ ಸಾಹಿತಿಗಳು, ಚಿಂತಕರು, ಸಣ್ಣ ಕಥೆಗಳ ಜನಕ ಎಂದೇ ಖ್ಯಾತಿ ಪಡೆದಂಥ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಒಂದು ಜಯಂತಿ 134ನೇ ಒಂದು ಜಯಂತಿಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಮಾಸ್ತಿಯವರ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅವರಿಗೆ ಒಂದು ಜನ್ಮದಿನದ ಶುಭಾಶಯಗಳನ್ನು ನಾವು ಕೊಡ್ತಾ ಇದ್ದೀವಿ. ಇನ್ನೊಂದು ವಿಶೇಷ ಏನಂತಂದರೆ ಇವತ್ತು ಮಾಸ್ತಿಯಲ್ಲಿ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಸಹ ಏರ್ಪಡಿಸಿದ್ದಾರೆ. ಆದರೆ ಆ ಮಾಸ್ತಿ ಟ್ರಸ್ಟ್ ಏನಿದೆ ಆ ಟ್ರಸ್ಟಿನ ಪದಾಧಿಕಾರಿಗಳು ಎಲ್ಲ ಕನ್ನಡ ಸಂಘಟನೆಗಳನ್ನ ಕಡೆಗಣಿಸಿ ಆ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಅವ್ರಿಗೆ ಬೇಕಾಗಿರುವಂಥ ವ್ಯಕ್ತಿಗಳನ್ನು ಮಾತ್ರ ಇವತ್ತು ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮಗೆ ಭಾಳ ನೋವಾಗ್ತಾ ಇದೆ. ನಾಡು ನುಡಿ ಜಲ ಭಾಷೆಯ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕ ಪ್ರತಿನಿತ್ಯ ಹಗಲಿರುಳು ಹೋರಾಟಗಳನ್ನು ಮಾಡುವ ಮುಖಾಂತರವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮಾಸ್ತಿ ಟ್ರಸ್ಟ್ ಏನಿದೆ ಆ ಟ್ರಸ್ಟಿನ ಪದಾಧಿಕಾರಿಗಳು ಎಲ್ಲ ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಮಾಸ್ತಿಗೆ ನಮಗೂ ಆಹ್ವಾನ ಬರಬೇಕಾಗಿತ್ತು. ಕೆಲವು ಪದಾಧಿಕಾರಿಗಳು ನಮ್ಗೆ ಕರೆದಿದ್ದರು, ನಮ್ಮ ಸಂಘಟನೆಯವರು ಹಣ ಬರೋದಿಲ್ಲ ನೀವು ಮಾಸ್ತಿ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು. ನಮಗೆ ಆಗಲಿ ಇಲ್ಲ ನಮ್ಮ ಅಧ್ಯಕ್ಷರಿಗೆ ಆಗಲಿ ಯಾವುದೇ ರೀತಿ ಆಹ್ವಾನ ಇಲ್ಲ. ಭಾಳ ನೋವಿನ ವಿಚಾರ ಆಗ್ತದೆ ಇವತ್ತು.